ಹೋಮ್ ಸ್ಟೇ ಹೊಸದಾಗಿ ಶುರು ಮಾಡೋರಿಗೆ ನೀವು ಯಾವ ಏರಿಯಾದಲ್ಲಿ ಶುರು ಮಾಡ್ತೀರಿ, ನಿಮ್ಮ ವಾತಾವರಣ ಏನಿದೆ ಅದ್ರ ಮೇಲೂ ತುಂಬ ಅವಲಂಬಿತ. ನಿಮ್ಮ ಒಂದು ಸಾಮರ್ಥ್ಯ ತಕ್ಕ ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋಗೋದು ಭಾಳ ಒಳ್ಳೆಯದು. ಒಮ್ಮೆಲೇ ನೀವು ಭಾಳ ಬಂಡವಾಳ ಹಾಕ್ಕೊಂಡು ಆಮೇಲೆ ಕೈ ಸುಟ್ಟುಕೊಳ್ಳೋದಕ್ಕಿಂತ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಬೆಳೀತಾ ಹೋದಂಗೆ ಅದನ್ನು ವಿಸ್ತಾರ ಮಾಡೋದು ಭಾಳ ಒಳ್ಳೆಯದು. ಒಂದು ಖುಷಿ ವಿಚಾರ ಇಲ್ಲಿ ಏನಂದರೆ, ನಾವು ಮನೆಯವರಷ್ಟೇ ಒಂದು ಹೋಮ್ ಸ್ಟೇ ನಡೆಸಿದ್ರೆ ನಮ್ಮ ಖರ್ಚು ಅಂತ ಎಕ್ಸ್ಟ್ರಾ ಇರೋದೇ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಳ್ಳೆ ಗ್ರೀನರಿ ಲೊಕೇಶನ್ ಅಲ್ಲಿ ನಿಮ್ಮದೇ ಆದಂತ ಒಂದು ಸ್ವಂತ ಜಾಗ ಇದೆಯಾ? ಅದು ಟೂರಿಸ್ಟ್ ಸ್ಪಾಟ್ಗೆ ಹತ್ರ ಆಗಿದೆಯಾ? ಹಾಗಾದ್ರೆ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡುವಂತ ಯೋಚನೆಯನ್ನ ಮಾಡಬಹುದು. ಸ್ವಲ್ಪ ಬಂಡವಾಳವನ್ನ ಹಾಕಿ ನೀವು ಹೋಮ್ ಸ್ಟೇ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಹಾಗಾದ್ರೆ ಹೋಮ್ ಸ್ಟೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಎಷ್ಟು ಬಂಡವಾಳ ಬೇಕು? ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹೋಮ್ ಸ್ಟೇ ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗಿರುವಂತಹ ನಿಶ್ಚಲ್ ಹಾಗೆ ನರಸಿಂಹ ಭಟ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹೋಮ್ ಸ್ಟೇ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು, ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ನಿಮ್ಗೆ ಸಿಗುತ್ತೆ. ಈಗ ಹೋಮ್ ಸ್ಟೇ ಶುರು ಮಾಡಲಿಕ್ಕೆ ಬಂಡವಾಳ ಬೇಕು ಅಂದರೆ ಇಲ್ಲಲ್ಲಿ ಎರಡು ಥರ ಇದೆ. ಈಗ ಫಸ್ಟ್ ಏನಂದರೆ, ನೀವು ಈಗ ಕೆಲವು ಹೋಮ್ ಸ್ಟೇಗಳು ನಿಮಗೆ ಎಕ್ಸಿಸ್ಟಿಂಗ್ ಪ್ರಾಪರ್ಟಿಲೇ ರನ್ ಮಾಡೋದು. ಅವಾಗೇನಾಗುತ್ತೆ, ನಿಮಗೆ ಬಂಡವಾಳ ಅಂತ ಒಂದು ಜಾಸ್ತಿ ಬೇಡ. ಇನ್ನೊಂದು ಹೊಸದಾಗೆ ಶುರು ಮಾಡೋದಂತಾದರೆ ನಿಮ್ಮದು ಜಾಗದ ಆಯ್ಕೆ, ಆಮೇಲೆ ನೀವು ಒಂದು ಪ್ಲ್ಯಾನಿಂಗ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ಹೋಮ್ ಸ್ಟೇ ಹೊಸದಾಗಿ ಶುರು ಮಾಡೋರಿಗೆ ನೀವು ಯಾವ ಏರಿಯಾದಲ್ಲಿ ಶುರು ಮಾಡ್ತೀರಿ, ನಿಮ್ಮ ವಾತಾವರಣ ಏನಿದೆ ಅದ್ರ ಮೇಲೂ ತುಂಬ ಅವಲಂಬಿತ ಆಗುತ್ತೆ. ಈಗ ಹೊಸದಾಗಿ ಶುರು ಮಾಡಬೇಕಂತಾದರೆ, ಈಗ ನನ್ನ ಕೇಳಿದ್ರೆ, ಈಗ ನಿಮ್ಮ ಲೋಕಲ್ ಇಲ್ಲಿ ವಾತಾವರಣ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕಂತಾದರೆ ನೀವು ಅಲ್ಲಿಗೆ ಹೊಂದಾಣಿಕಂಗೆ ನೀವು ಪ್ಲ್ಯಾನಿಂಗ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಪೇಟೆ ಪ್ಲ್ಯಾನಿಂಗ್ನ ತಂದು ಇಲ್ಲಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಇಲ್ಲಿ ಬರೋದೇ ನೀವು ಒಂದು ಪೇಟೆ ಅಟ್ಮಾಸ್ಫಿಯರ್ ಬೇಡ ಅಂತೇಳಿ ಹಳ್ಳಿ ಅಟ್ಮಾಸ್ಫಿಯರಿಗೆ ಬರ್ತಾರೆ. ಆವಾಗ ನಿಮ್ಮದು ಯಾವುದು ಬಿಲ್ಡಿಂಗ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ನಿಮ್ಮದು ಡಿಸೈನಿಂಗ್ ಇರ್ಬೋದು, ಅದು ಯಾವುದೇ ಇದ್ರೂ ಇಲ್ಲಿ ಲೋಕಲ್ ಇದಕ್ಕೆ ಕರೆಕ್ಟಾಗಿರಬೇಕು. ತುಂಬ ಹೈ ಬಡ್ಜೆಟ್ ಹಾಕಿ ಕಟ್ಟೋಕ್ಕಾಗಲ್ಲ. ಸೊ ಕಮ್ಮಿ ಬಂಡವಾಳ ಇಟ್ಕೊಂಡು ಕಮ್ಮಿ ಇದರಲ್ಲಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಈಗ ನನ್ನ ವಿಚಾರಕ್ಕೆ ಬಂದರೆ, ನಾನು ಪ್ರಾರಂಭದಲ್ಲಿ ಈ ಜಾಗ ತೊಗೊಳ್ಬೇಕಂತ ನಿರ್ಧಾರ ಮಾಡಿದೆ. ನಿಜವಾಗ್ಲೂ ಏನೂ ಇಲ್ಲಾಗಿತ್ತು. ಎಲ್ಲರೂ ನಂಬ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಮನೆಯವರಿಗೆ ಅಲ್ಲೊಂದು ಜಾಗ ಇದೆ, ನಾವು ತೊಗೊಳ್ಳೋಣ ಅಂತ ಹೇಳಿದಾಗ ನನ್ನ ಮನೆಯವರು 5 ರೂಪಾಯಿ 10 ರೂಪಾಯಿ ಸೇರಿಸಿ 200 ರೂಪಾಯಿ ಮಾಡಿಕೊಟ್ರು. ಅಡ್ವಾನ್ಸ್ ಕೊಟ್ಟಿದ್ದು ನಾನು 200 ರೂಪಾಯಿ. 4,60,000ಕ್ಕೆ ಆವಾಗ ಈ ಜಾಗ ತೊಗೊಂಡೆ ನಾನು. ಆಮೇಲೆ ಸಾಲ ಸೂಲ ಮಾಡಿ ಅದು ಇದು ಮಾಡಿ ಒಂದು ಹಂತಕ್ಕೆ ಬಂತು. ಆದರೆ ವಾಸ್ತವವಾಗಿ ನೀವು ಹೋಮ್ ಸ್ಟೇ ಮಾಡಬೇಕು ಅಂತ ಆದಾಗ ನೀವು ಜೀರೋದಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಆಲ್ರೆಡಿ ಪ್ರತಿ ವ್ಯಕ್ತಿಗೂ ಒಂದು ಮನೆ ಇದ್ದೇ ಇರುತ್ತೆ. ತನ್ನ ಮನೆಯಲ್ಲಿ ಅತಿಥಿಗಳನ್ನು ಕರೆದು ಬಡಿಸೋದ್ರ ಮೂಲಕ, ಇದ್ದಿರೋದನ್ನು ಬಡಿಸೋದ್ರ ಮೂಲಕ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವು ಬೆಳೀತಾ ಹೋದಾಗೆ ನೀವು ನಿಮ್ಮ ಒಂದು ಸಾಮರ್ಥ್ಯ ತಕ್ಕ ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋಗೋದು ಭಾಳ ಒಳ್ಳೆಯದು. ಒಮ್ಮೆಲೇ ನೀವು ಭಾಳ ಬಂಡವಾಳ ಹಾಕ್ಕೊಂಡು ಆಮೇಲೆ ಕೈ ಸುಟ್ಟುಕೊಳ್ಳೋದಕ್ಕಿಂತ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಬೆಳೀತಾ ಹೋದಂಗೆ ಅದನ್ನು ವಿಸ್ತಾರ ಮಾಡೋದು ಭಾಳ ಒಳ್ಳೆಯದು. ಒಂದು 2 ಲಕ್ಷ ಮಿನಿಮಮ್, ಒಂದು 2 ಲಕ್ಷ ಹಾಕಿ. ಯಾಕಂದರೆ ಬಂದವರಿಗೆ ಒಳ್ಳೆ ಬೆಡ್ಡು, ಒಂದು ಒಳ್ಳೆ ವಾಶ್ರೂಮು, ಬಾತ್ರೂಮು, ಒಳ್ಳೆ ಪ್ಲೇಟ್ಗಳು, ಇದು ಒಂದಷ್ಟು ಮಿನಿಮಮ್. ಅಂದರೆ ನಾವು ಬೇಸಿಕ್ ಅಂತ ಏನು ಹೇಳ್ತೀವಿ ಅದು ಬೇಕೇ ಬೇಕು. ಹಾಗಾಗಿ ಒಂದು 2 ರಿಂದ 3 ಲಕ್ಷ ಇದ್ದರೆ ಒಬ್ಬ ವ್ಯಕ್ತಿ ತನ್ನ ಉದ್ಯಮವನ್ನು, ಹೋಮ್ ಸ್ಟೇ ಉದ್ಯಮವನ್ನು ಸ್ಟಾರ್ಟ್ ಮಾಡಿ. ಸೊ ಈಗ ನೀವು ಹೋಮ್ ಸ್ಟೇ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ, ಆ ಹೋಮ್ ಸ್ಟೇ ವಾತಾವರಣ ಯಾವ ರೀತಿಯಾಗಿರ್ಬೇಕಾಗತ್ತೆ, ಡಿಸೈನ್ ಹೇಗ್ ಮಾಡಬೇಕಾಗತ್ತೆ, ಥೀಮ್ ಯಾವ ರೀತಿಯಾಗಿರ್ಬೇಕಾಗತ್ತೆ, ಏನಾದರೂ ಪರ್ಮಿಷನ್ ಅನ್ನ ತಗೋಬೇಕಾ, ಕಸ್ಟಮರ್ಸ್ ಅನ್ನ ಹೇಗ್ ಅಟ್ರಾಕ್ಟ್ ಮಾಡೋದು, ಟ್ರಾವೆಲರ್ಸ್ ಹೇಗ್ ಬರ್ತಾರೆ, ಏನೆಲ್ಲ ಫೆಸಿಲಿಟಿಗಳನ್ನ ನಾವು ಕೊಡಬೇಕು, ಹೀಗೆ ಸಾಕಷ್ಟು ಗೊಂದಲಗಳು ಬಹುಶಃ ನಿಮಗೆ ಕಾಡ್ತಾ ಇರಬಹುದು. ಇವೆಲ್ಲದಕ್ಕೂ ಉತ್ತರ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಒಬ್ಬ ಸಕ್ಸಸ್ಫುಲ್ ಹೋಮ್ ಸ್ಟೇ ಬಿಸ್ನೆಸ್ ಹೇಗ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ 3 ಗಂಟೆಯ ಸಂಪೂರ್ಣ ಕೋರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಈಗ ನಾವು ಶುರು ಮಾಡಿದಾಗ ಏನಾಗಿತ್ತು, ರೂಮ್ಸ್ಗಳೆಲ್ಲ ಇದ್ವು. ಕೆಲವು ರೂಮ್ಸ್ಗಳಿಗೆಲ್ಲ ಸ್ವಲ್ಪ ಅಪ್ಗ್ರೇಡೇಷನ್ ಬೇಕಾಗಿತ್ತು. ಆಮೇಲೆ ಡೈನಿಂಗ್ ಹಾಲೆಲ್ಲ ಹೊಸದಾಗಿ ಮಾಡಬೇಕಾಗಿತ್ತು. ಸೊ ಅಂಥವಕ್ಕೆಲ್ಲ ಸ್ವಲ್ಪ ಬಂಡವಾಳ ಹಾಕಿದ್ದೀವಿ. ಏನು ಈಗ ನಾವೆಲ್ಲ ಒಂದು ರೂಮ್ಸ್ಗಳಿಗೆಲ್ಲ ಒಂದು ಅಪ್ಗ್ರೇಡ್ ಮಾಡಬೇಕಂದ್ರೆ ನಾವು ಶುರು ಮಾಡಿದಾಗ ಕೆಲವು ರೂಮ್ಸಿಗೆಲ್ಲ ನಾವು 50,000 ರಿಂದ 80,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಯಾಕಂದರೆ ಎಕ್ಸಿಸ್ಟಿಂಗ್ ಇರೋದ್ರಿಂದ, ಬಿಲ್ಡಿಂಗ್ ಇರೋದ್ರಿಂದ. ಇದು ನಾನು ಹೇಳ್ತಿರೋದು 2004ನೇ ಇಸ್ವಿಲಿ, 6ನೇ ಇಸ್ವಿಲಿ. ಅದೇ ಈಗ ಅಂತಾದರೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದ್ದು ನೀವು ಒಂದು ರೂಮ್ ರೆಡಿ ಮಾಡಬೇಕು ಅಂದರೆ
ನಿಮಗೆ ಮಿನಿಮಮ್ 2 to 3 ಲ್ಯಾಕ್ಸ್ ಬೇಕು ಎಕ್ಸಿಸ್ಟಿಂಗ್ ಬಿಲ್ಡಿಂಗಿಗೆ. ಅದೇ ನೀವು ಹೊಸ ಬಿಲ್ಡಿಂಗು ಕಟ್ಟಿ ನೀವು ಒಂದು ರೆಡಿ ಮಾಡಬೇಕು ಅಂದರೆ ನಾನು ಹೇಳ್ತಿರೋದು ಇದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು, ನಾಟ್ ಹೈಟೆಕ್ ಬಿಲ್ಡಿಂಗ್ಸ್. ನಿಮಗೆ ಒಂದು 5ರಿಂದ 6 ಲಕ್ಷ ಬೇಕು ಇವತ್ತು ಒಂದು ರೂಮ್ ರೆಡಿ ಮಾಡಲಿಕ್ಕೆ. ಯಾಕಂದರೆ ಇವತ್ತು ಬೇಸಿಕ್ಕು ನೆಸೆಸಿಟೀಸು ನೀವು ತುಂಬ ಚೆನ್ನಾಗಿ ಕೊಡಬೇಕಾಗತ್ತೆ. ನೀವು ಬಿಲ್ಡಿಂಗ್ ಏನೋ ಇದು ಕಮ್ಮಿಲಿ ಕಟ್ಟಿದ್ರೂ ಎಸ್ಪೆಷಲಿ ನಿಮ್ಮ ಬಾತ್ರೂಮ್ಸ್ ಆಗಿರ್ಬೋದು, ಇವೆಲ್ಲ ನೀವು ಸ್ವಲ್ಪ ಕಾಸ್ಟ್ ಬೀಳುತ್ತೆ ಅದಕ್ಕೆ. ಇವತ್ತಿನ ಇದರಲ್ಲಿ ಎಸ್ಟಿಮೇಷನ್ ಪ್ರಕಾರ ಸ್ವಲ್ಪ ಕಾಸ್ಟ್ ಹೈ ಹೋಗಿದೆ ಇವತ್ತಿನ ಇದರಲ್ಲಿ. ಆರಂಭಿಕವಾಗಿ ನಮಗೆ ಖರ್ಚು ಯಾವ್ಯಾವುದಕ್ಕೆ ಬರ್ಬೋದು ಅಂತ ಯೋಚನೆ ಮಾಡಿದರೆ, ಒಂದು ಆ ಏನು ಮನೆಯ ರೂಮ್ಗಳಿದಾವೋ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಸಾಮಾನ್ಯವಾಗಿ ನಮ್ಮ ಸಲುವಾಗಿ ನಾವು ಮಾಡ್ಕೊಂಡಿರ್ತೀವಿ. ಈ ಉದ್ದೇಶಕ್ಕೆ ಯಾರೂ ಮನೆಯನ್ನು ಕಟ್ಟಿರಲ್ಲ. ನಾನು ಹೋಮ್ ಸ್ಟೇ ಮಾಡ್ತೀನಿ ನಾಳೆ ಅನ್ನೋ ಉದ್ದೇಶಕ್ಕಂತೂ ಯಾರೂ ಕಟ್ಟಿರಲ್ಲ. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣ ರೂಪ ಕೊಡಬೇಕಾಗತ್ತೆ. ಅಲ್ಲಿ ಬೆಡ್ಗಳು, ಬೆಡ್ಶೀಟ್ಗಳು ಅದನ್ನು ಮಾಡಬೇಕು. ಮತ್ತು ಇನ್ನೊಂದಂದರೆ ಈ ಮನೆಗಳಲ್ಲೆಲ್ಲ ವಾಶ್ರೂಮ್ ಇರೋದಿಲ್ಲ. ಮನೆ ಒಳಗಡೆ ಯಾವನು ಬೆಡ್ರೂಮಿಗೆ ತಗೊಂಡು ಮಾಡೋದಿಲ್ಲ ಹಳೆ ಕಾಲದ ಮನೆಗಳಲ್ಲಿ. ಈಗ ಸ್ವಲ್ಪ ಅದಕ್ಕೆ ನಾವು ಮಾಡ್ತಾಯಿದ್ವಿ. ಹಾಗಾಗಿ ಒಂದು ವಾಶ್ರೂಮ್ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ ಬೇಕಾಗುತ್ತೆ. ಜೊತೆಯಲ್ಲಿ ಸಣ್ಣ ಪರಿಕರಗಳು, ಉದಾಹರಣೆಗೆ ಮನೆಗಷ್ಟೇ ನಾವು ಅಡುಗೆ ಮಾಡೋಕ್ಕಂತ ಪಾತ್ರೆಗಳನ್ನು ತಂದಿರ್ತೀವಿ. ಆದರೆ ಒಂದು 15-20 ಜನ ಬಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಮ್ಮ ಹತ್ರ ಪಾತ್ರೆ ಸೆಟ್ಗಳು ಬೇಕು. ಅದಕ್ಕೆ ಬಂಡವಾಳ ಬೇಕಾಗುತ್ತೆ. ಇನ್ನು ಸ್ವಲ್ಪ ಒಲೆ, ಆ ಒಂದು ಗ್ಯಾಸು ಇದನ್ನು ವಿಸ್ತರಣೆ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸಣ್ಣ ವಿಚಾರಕ್ಕೆ ಒಂದು ಸ್ವಲ್ಪ ಬಂಡವಾಳಗಳನ್ನು ನಾವು ಎತ್ತಿಡಬೇಕಾಗುತ್ತೆ. ಅದು ಖರ್ಚು ಮಾಡಬೇಕಾಗ್ತದೆ. ಪ್ರತಿ ತಿಂಗಳು ನಿಮಗೆ ಬಿಲ್ಡಿಂಗ್ ಒಂದು ಸತಿ ರೆಡಿ ಆದಮೇಲೆ ನಿಮಗೆ ಆಮೇಲೇನೋ ಜಾಸ್ತಿ ಖರ್ಚಿರೋದಿಲ್ಲ. ಆಮೇಲೆ ಏನಿದ್ರು ನಿಮಗೆ ನಿಮ್ಮದು ಗ್ರಾಸರೀಸು ಅಥವಾ ಹೌಸ್ ಕೀಪಿಂಗು ಈ ಥರ ಖರ್ಚುಗಳೇ, ಅವೆಲ್ಲ ಏನು ಜಾಸ್ತಿ ಬರೋದಿಲ್ಲ. ಅಪ್ ಟು ಮ್ಯಾಕ್ಸಿಮಮ್ 15 to 20% ಒಂದು ಖರ್ಚು ಬರ್ತದೆ. ಅದು ನಿಮಗೆ ನಡೀತಾ ಇರ್ತದೆ, ಅದು ನಿಮಗಿದಾಗುತ್ತೆ. ಬಟ್ ಬಿಲ್ಡಿಂಗು ನಿಮಗೆ ಖರ್ಚು ಯಾವಾಗ ಬರುತ್ತೆ ಅಂದರೆ ಆಫ್ಟರ್ 3 years ಅಥವಾ ಆಫ್ಟರ್ 5 years, ಡಿಪೆಂಡಿಂಗ್ ಆನ್ ಯುವರ್ ಬಿಲ್ಡಿಂಗ್ ಸ್ಟ್ರಕ್ಚರ್. ನೀವು ಪ್ರತಿ 3 ವರ್ಷಕ್ಕೊಂದ್ಸತಿ ಅಥವಾ 5 ವರ್ಷಕ್ಕೊಂದ್ಸತಿ ಇಡೀ ಬಿಲ್ಡಿಂಗಿಗೆ ಪೇಂಟ್ ಆಗಬೇಕಾಗತ್ತೆ ಅಥವಾ ಕೆಲವೆಲ್ಲ ರೀಪ್ಲೇಸ್ಮೆಂಟ್ ಆಗಬೇಕಾಗತ್ತೆ ರೂಮ್ಸಲ್ಲಿ. ಈ ಥರ ಖರ್ಚುಗಳು ಬಂದೇ ಬರ್ತವೆ. ಒಂದು ಖುಷಿ ವಿಚಾರ ಇಲ್ಲಿ ಏನಂದರೆ, ನಾವು ಮನೆಯವರಷ್ಟೇ ಒಂದು ಹೋಮ್ ಸ್ಟೇ ನಡೆಸಿದ್ರೆ ನಮ್ಮ ಖರ್ಚು ಅಂತ ಎಕ್ಸ್ಟ್ರಾ ಇರೋದೇ ಇಲ್ಲ. ನಾವಂತೂ ಇದ್ದೇ ಇರ್ತೀವಿ. ನಮ್ಮ ಮನೆಯವರಿಗೆ ಊಟ ತಿಂಡಿ ನಾವು ಕುಟುಂಬದವ್ರು ಮಾಡೇ ಮಾಡ್ತೀವಿ. ಇನ್ನೇನು ಎಕ್ಸ್ಟ್ರಾ ಗೆಸ್ಟ್ ಬಂದಾಗ ಅವರಿಗೆ ಏನು ಕಿರಾಣಿ ಸಾಮಾನುಗಳು ಬೇಕು, ತರಕಾರಿಗಳು ಬೇಕು ಅಥವಾ ಬೇರೆ ಸಂಗತಿಗಳು ಬೇಕು, ಅದಕ್ಕೆ ನಾವು ಖರ್ಚು ಮಾಡಬೇಕಾಗುತ್ತೆ. ಬಿಟ್ಟರೆ ವಿಶೇಷವಾಗಿ ಖರ್ಚು ಇರೋದಿಲ್ಲ. ಆದರೆ ಒಂದು ಸ್ವಲ್ಪ ಅದನ್ನು ದೊಡ್ಡ ಮಟ್ಟದಲ್ಲಿ, ಈಗ ಉದಾಹರಣೆ ನಾನು ಕಾಡು ಮನೆ ಮಾಡಿದ್ದೀನಿ, ಈ ಥರದ ಮಟ್ಟಕ್ಕೆ ಮಾಡಿದಾಗ ಮಿನಿಮಮ್ ನನಗೆ ಒಂದು ತಿಂಗಳಿಗೆ ಎವರೇಜು ಒಂದು 80ರಿಂದ 1 ಲಕ್ಷ ರೂಪಾಯಿ ಖರ್ಚು ಬಂದೇ ಬರುತ್ತೆ ಇಲ್ಲಿ. ಗರಿಷ್ಠ ಅಂದರೆ ನಾನು ಅದೇ ಕಮ್ಮಿ ಮೊತ್ತದಲ್ಲಿ ಶುರು ಮಾಡಬೇಕು ಅಂತಿದ್ರು ಈಗ ಆವಾಗಲೇ ನಾನು ಹೇಳ್ದಂಗೆ ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಹೋಗುತ್ತದು. ಈಗ ಈ ಹೋಮ್ ಸ್ಟೇಗಳಲ್ಲೂ ಸುಮಾರು ಥರ ವೆರೈಟೀಸ್ ಆಗಿದ್ದಾವೆ. ಈಗ ಫಾರ್ಮ್ ಸ್ಟೇ ಇರ್ಬೋದು, ಎಕೋ ಸ್ಟೇ ಇರ್ಬೋದು, ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಅವಾಗೇನಾಗುತ್ತೆ, ನಿಮ್ಮದು ಬಿಲ್ಡಿಂಗ್ ಕಾನ್ಸೆಪ್ಟೇ ಬೇರೆ ಥರ ಆಗಿಬಿಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಎಕೋ ಸ್ಟೇ, ಫಾರ್ಮ್ ಸ್ಟೇ ಅಂದಾಗ ನಿಮಗೆ ಆವಾಗ ತುಂಬ ಬಂಡವಾಳ ಬೇಡ. ಆವಾಗ ನಿಮಗೆ ಒಂದೊಂದು ರೂಮಿಗೆ 2ರಿಂದ 3 ಲಕ್ಷ ರೂಪಾಯಿ ಅಂತೂ ಇವತ್ತು ಬೇಕೇ ಬೇಕಾಗುತ್ತೆ. ನಾನು ಹೇಳ್ತಿರೋದು ಇದು ಕಮ್ಮಿ. ಇನ್ನು ಹೈಯೆಸ್ಟ್ ಖರ್ಚು ಮಾಡಬೇಕಂದ್ರೆ ಅದಕ್ಕೆ ನಾನು ಲೆಕ್ಕ ಕೊಡೋಕ್ಕೆ ಆಗಲ್ಲ. ಎಷ್ಟು ಬೇಕಾದ್ರೂ ಮಾಡ್ಬೋದು ನೀವು. ಮಿನಿಮಮ್ 5 to 10 ಲ್ಯಾಕ್ಸ್ವರೆಗೂ ಇದೆ ನೀವು ಖರ್ಚು ಮಾಡಬೇಕು ಅಂದಾಗ. ಸೊ ಈ ಥರ ಒಂದು ವ್ಯತ್ಯಾಸಗಳು ಇದ್ದಾವೆ. ಈಗ ನಿಮಗೇನಾಗುತ್ತೆ, ನೀವು ಶುರು ಮಾಡೋದೇ ನೀವು 2ರಿಂದ 5 ರೂಮಿಂದ. ಸೊ ನೀವೇನಾಗುತ್ತೆ, ನೀವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ಶುರು ಮಾಡಿದಾಗ ಆವಾಗ ನೀವು ಟ್ಯಾರಿಫ್ ಏನು ಇಡ್ತೀರಿ ಅದು ಇಂಪಾರ್ಟೆಂಟೆ. ಅದಕ್ಕೆ ನೀವು ಆದಾಯ ಬರಬೇಕಾದಾಗ ನೀವು ತುಂಬ 5 ರೂಮಲ್ಲೂ ಹೈಟೆಕ್ ಮಾಡ್ಬೋದು. ಆವಾಗ ಅದೇನು ರಿಸಾರ್ಟ್ ಆಗಲ್ಲ ಅಂತೇನಿಲ್ಲ. ನಿಮ್ಮ ಹೋಮ್ ಸ್ಟೇನೇ ಇಟ್ ವಿಲ್ ಬಿ ಎ ಹೈ ಎಂಡ್ ಹೋಮ್ ಸ್ಟೇ. ಸೊ ಅವಾಗೇನಾಗುತ್ತೆ, ಆವಾಗ ನೀವು ಟ್ಯಾರಿಫು ಬೇರೆ ಥರ ಇಡಬೇಕಾಗತ್ತೆ. ಆಮೇಲೆ ಈ ಹೋಮ್ ಸ್ಟೇಗಳಲ್ಲಿ ಇನ್ನೊಂದು ಏನಾಗಿರ್ತದೆ ಅಂದರೆ, ನಿಮಗೆ ಬರೀ ವೀಕೆಂಡ್ಸು ಜಾಸ್ತಿ ಗೆಸ್ಟ್ ಬರೋಂಥದ್ದು. ಸೊ ನೀವು ಆವಾಗ ಬ್ರೇಕ್ ಇವನ್ ಪಾಯಿಂಟು ನೋಡಬೇಕಾಗತ್ತೆ. ನೀವು ಟ್ಯಾರಿಫ್ ಇಟ್ಟಾಗ, ನೀವು ಒಂದು ರೂಮ್ ಕಟ್ಟಾಗ, ಒಂದು 10 ಲಕ್ಷ ರೂಪಾಯಿ ರೂಮ್ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ. ನೀವು 5 ರೂಮ್ ಕಟ್ಟಿರ್ತೀರಿ, ನಿಮಗೆ 5 ಫ್ಯಾಮಿಲಿ ಬರ್ತಾರೆ, 10 ಜನ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ 2750 ರೂಪಾಯಿ ಒಂದು ಟ್ಯಾರಿಫ್ ಇಟ್ರು 10 ಜನದಿಂದ ನಿಮಗೆ ಒಂದು 27,000 ರೂಪಾಯಿ ಬರ್ತದೆ. ಸೊ ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಖರ್ಚು ಎಷ್ಟು, ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ ಅಲ್ಲೇ ಗೊತ್ತಾಗ್ಬಿಡ್ತದೆ ನಿಮಗೆ. ಸೊ ಆವಾಗ ನೀವು ಅದೇ ನಾನು ಯಾವಾಗ ಹೇಳ್ದಂಗೆ, ನೀವು ಎಷ್ಟು ಬಂಡವಾಳ ಹಾಕಿ ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿರ್ತೀರಿ, ನೀವು ಅದಕ್ಕೆ ತಕ್ಕಂಗೆ ನೀವು ಟ್ಯಾರಿಫ್ ಇಡಬೇಕಾಗತ್ತೆ. ನೀವು ಕಮ್ಮಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ಸ್ವಲ್ಪ ಮಿನಿಮಮ್ ಟ್ಯಾರಿಫ್ ಇಟ್ಕೊಂಡಾಗ ನಿಮಗೆ ಅಷ್ಟು ಒಂದು ಬರ್ಡನ್ ಆಗಲ್ಲ. ನೀವು ತುಂಬ ಬಂಡವಾಳ ನೀವು ಈಗ ಫಾರ್ ಎಕ್ಸಾಂಪಲ್ ಲೋನ್ ಮಾಡ್ಬೋದು. ಅವಾಗೇನಾಗುತ್ತೆ, ನೀವು ಬ್ರೇಕ್ ಇವನ್ ಪಾಯಿಂಟು ತುಂಬ ಲೇಟ್ ಆಗುತ್ತೆ. ನೀವು ಅದೇ ಸ್ವಲ್ಪ ಬಂಡವಾಳ ನಿಮ್ಮ ಹತ್ರ ಇದ್ದು ಒಂದು 50% ಬಂಡವಾಳ ನೀವು ಲೋನ್ ಮಾಡಿದಾಗ ಆವಾಗ ನಿಮ್ಮದು ಬ್ರೇಕ್ ಇವನ್ ಪಾಯಿಂಟು ಸ್ವಲ್ಪ ಅರ್ಲಿ ಆಗುತ್ತೆ.
ಸೊ ಈ ಥರ ನಿಮ್ಮ ಬಡ್ಜೆಟ್ ನೋಡ್ಕೊಂಡು ನೀವು ಮಾಡಬೇಕಾಗತ್ತೆ. ಇದರಲ್ಲಿ ಏನಾಗುತ್ತೆ, ಸುಮ್ಮನೆ ಇನ್ನೊಬ್ಬ ಮಾಡ್ದ ಅಂತೇಳಿ ನಾನು ಇನ್ವೆಸ್ಟ್ ಮಾಡೋದು, ಅವ್ನು ಇನ್ವೆಸ್ಟ್ ಮಾಡೋದಕ್ಕೆ ತಪ್ಪು ಅನ್ನಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಬಡ್ಜೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟಿಂಗ್ ಎ ಹೋಮ್ ಸ್ಟೇ. 1 ಲಕ್ಷ, ಯಾಕಂದರೆ ಈಗ 1 ಲಕ್ಷ ಅಂತ ಎಲ್ಲರ ಹತ್ರ ಇದ್ದೇ ಇರುತ್ತೆ. 1 ಲಕ್ಷದಿಂದ ಸ್ಟಾರ್ಟ್ ಮಾಡಿದರೆ ಸಾಕು, ಮಸ್ತ್. ನಾನು ಬರೀ 200 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ 1 ಲಕ್ಷ ಭಾಳ ದೊಡ್ಡ ದುಡ್ಡಾಯಿತು. ಖುಷಿಯಿಂದ ಮಾಡ್ಬೋದು, ಏನು ತೊಂದರೆ ಇಲ್ಲ. 3 ರೂಮು 5 ಕಾಟೇಜ್ಗಳಿದೆ, ಅಂದರೆ 5 ರೂಮ್ಗಳಿದ್ದಾವೆ, 3 ಬಿಲ್ಡಿಂಗ್ ಇದೆ. ಈಗ ನಾವು ಹೇಳಬೇಕು ಅಂದರೆ ನಮ್ಮದು ಇದು ಸುಮಾರು 135 ಹಳೆಯ ವರ್ಷದ ಮನೆ. ಈಗ ನಾವೇನು ಇನಿಷಿಯಲಿ ಏನು ಭಾರಿ ಇನ್ವೆಸ್ಟ್ ಮಾಡಲಿಲ್ಲ. ಮೇ ಬಿ ನಾವು ಸ್ಟಾರ್ಟಿಂಗಲ್ಲಿ 2006ನೇ ಇಸ್ವಿಲಿ ಸುಮಾರಾಗಿ ಒಂದು 3ರಿಂದ 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ಬೋದು. ಯಾಕಂದರೆ ಸ್ವಲ್ಪ ಇರೋ ಬಿಲ್ಡಿಂಗ್ನೇ ನಾವು ರೆನೋವೇಷನ್ ಮಾಡಿದ್ದು, ಡೈನಿಂಗ್ ಹಾಲ್ ಇರ್ಬೋದು ಅಥವಾ ರೂಮ್ಸ್ಗಳಿರ್ಬೋದು. ಸೊ 2006ನೇ ಇಸ್ವಿಲಿ ಒಂದು ಮೇ ಬಿ ಒಂದು 3 to 4 lakhs ನಮಗೆ ಬಿದ್ದಿತ್ತು. ಯಾಕಂದರೆ ನಮ್ಮದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇರೋದ್ರಿಂದ. ಸೊ ಈಗ ಆ ಟೈಮಲ್ಲಿ ನಾನು ಹೊಸ್ದಾಗಿ ಕಟ್ಟಬೇಕು ಅಂದಿದ್ರೆ ನನಗೆ ಅವತ್ತಿನ ಇದರಲ್ಲಿ ನನಗೊಂದು 15ರಿಂದ 20 ಲಕ್ಷ ಆಗ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ಅಂದರೆ ನಮಗೆ ಇವತ್ತಿನ ಇರೋ ಪರಿಸ್ಥಿತಿ, ಈ ನಮ್ಮ ಇನ್ಫ್ರಾಸ್ಟ್ರಕ್ಚರಿಗೆ ರೂಮ್ಸು ಸುಮಾರು ಇಲ್ಲಿ ಈಗೇನು ನಾವು ಈ ಕಾಟೇಜ್ 5 ರೂಮ್ಗಳನ್ನು ನೋಡ್ತೀವಿ, ಇದಕ್ಕೆ ನಾವು ಒಂದು 35-40 ಲಕ್ಷ ರೂಪಾಯಿ ಟೋಟಲ್ ಇನ್ವೆಸ್ಟ್ ಮಾಡಿದ್ದೀನಿ. ಯಾಕಂದರೆ ಒಂದು ಹಂತದವರೆಗೆ ನಾನು ಹೇಳಿದಾಗೆ ಅಲ್ಲೇ ಆ ಚಿಕ್ಕ ಮನೆಯಲ್ಲೇ, ನನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಮಣ್ಣಿನ ನೆಲದಲ್ಲೇ ಗೆಸ್ಟನ್ನು ಉಳಿಸ್ತಾ ಇದ್ದೆ ಎಲ್ಲ ಆಗಿ. ಆದರೆ ಸ್ವಲ್ಪ ಗೆಸ್ಟ್ಗಳಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಇನ್ಕಮ್ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ ಬೇಕು ಅನ್ನೋ ಕಾರಣಕ್ಕೆ ನಾನು ಸುಮಾರು ಒಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಆದರೆ ಒಂದು ಸಂಗತಿ ಹೇಳ, 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ನಲ್ಲ, ಒಂದೇ ವರ್ಷದಲ್ಲಿ ಬಂದಿದೆ ಅದು ನನಗೆ ವಾಪಸ್. ನನಗೆ ಭಯ ಇಲ್ಲ, ಯಾಕಂದ್ರೆ ನಾನು ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇದ್ದೀನಿ. 2000 ಪಾಲಿಸಿ ಬುಕ್ ನೀವು ತೆಗೆದ್ರೆ, ಹೋಮ್ ಸ್ಟೇ ಪಾಲಿಸಿ ಬುಕ್ ತೆಗೆದು ನೋಡಿದ್ರೆ ನೀವು ಯಾವುದೇ ಥರದಲ್ಲೂ ನಿಮಗೆ ಇದು ಬಾಡಿಗೆಗೆ ಅಥವಾ ಲೀಸಿಗೆ ಅಂತ ಇಲ್ಲ. ಇದು ಆಮೇಲೆ ಅವರವರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ಬೋದನ್ನು ನನಗೆ ಗೊತ್ತಿಲ್ಲ. ಈಗ ನಾನು ನಮ್ಮ ಜಿಲ್ಲೆದೇ ತಗೊಬೇಕು ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳಬೇಕು ಅಂದರೆ, ನನಗೆ ಗೊತ್ತಿದ್ದಂಗೆ ಇವತ್ತು ಯಾರೂ ಬಾಡಿಗೆ ಅಥವಾ ಲೀಸಿಗೆ ಕೊಟ್ಟು ಮಾಡ್ತಿಲ್ಲ, ಅಥವಾ ಯಾರೂ ಬಂದು ಮಾಡ್ತಿಲ್ಲ. ಇದು ಹೋಮ್ ಸ್ಟೇ ಕಾನ್ಸೆಪ್ಟ್ ಇರೋದೇ ಮಿನಿಮಮ್ 2 rooms 5 rooms ಅಂತ ಇರೋದ್ರಿಂದ, ನಿಮ್ಮ ಮನೇಲಿ ಇರುವಂಥ ಎಕ್ಸ್ಟ್ರಾ ಒಂದು ಪೋರ್ಷನ್ನ ನೀವು ಗೆಸ್ಟಿಗೆ ಅದನ್ನು ಶೇರ್ ಮಾಡ್ಕೊಂಡು, ನಿಮಗೆ ಏನು ಮಾಡ್ಕೊತೀರಿ ಅದನ್ನೇ ಅವ್ರ ಜೊತೆನೂ ಶೇರ್ ಮಾಡಿ, ಊಟ ತಿಂಡಿ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಲೋಕಲ್ ಕಲ್ಚರ್ ಇರ್ಬೋದು, ನಿಮ್ಮ ಲೋಕಲ್ ಇದಿರ್ಬೋದು. ಹಾಗಾಗಿ ಅದಕ್ಕೆ ಹೋಮ್ ಸ್ಟೇ ಅಂತ ಕೊಟ್ಟಿರೋದು. ನೀವು ಹೋಮ್ ಸ್ಟೇ ಪಾಲಿಸಿ, ಕರ್ನಾಟಕ ಹೋಮ್ ಸ್ಟೇ ಪಾಲಿಸಿ ನೀವು ತೆಗೆದು ನೋಡಿದ್ರೆ ಇದರಲ್ಲಿ ಯಾವುದೇ ಥರದ್ದು ಬಾಡಿಗೆಗೆ ಅಥವಾ ಲೀಸ್ ಅನ್ನೋದು ಇಲ್ಲ ನನಗೆ ಗೊತ್ತಿದ್ದಂಗೆ, ಇವತ್ತಿನ ಡೇಟ್ವರೆಗೆ. ಇನ್ನು ಮುಂದೆ ಅದು ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿದ್ದಂಗೆ ಈ ಹೋಮ್ ಸ್ಟೇ ಲೀಸು ಮತ್ತು ಬಾಡಿಗೆ ಭಾರಿ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಇರ್ಬೋದೇನೋ, ಬಟ್ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಮಾತಾಡಬೇಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲ. ನೋಡಿ, ಹೋಮ್ ಸ್ಟೇ ಅನ್ನೋದರ ಅರ್ಥನೇ ಮನೆಯಲ್ಲಿ ನಾವು ಬರುವ ಅತಿಥಿಗಳಿಗೆ ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಬಾಡಿಗೆಗಾಗಲಿ ಅಥವಾ ಲೀಸಿಗಾಗಿ ಕೊಡುವಂಥದ್ದು ಅಥವಾ ನಾವು ತೊಗೊಳ್ಳುವಂಥ ಪ್ರಮೇಯ ಬರೋದಿಲ್ಲ. ದಯಮಾಡಿ, ಯಾಕಂದರೆ ಅತಿಥಿ ಇದು ಯೋಜನೆ ಕರ್ನಾಟಕದಲ್ಲಿ ಅಲ್ಲಿ ಆ ವ್ಯಕ್ತಿ ಇರಬೇಕು, ಆ ಜಾಗದಲ್ಲಿ ಅವ್ನು ನಡೆಸಬೇಕು ಅನ್ನೋದಿದೆ. ಯಾರಾದರೂ ನಿಮಗೆ ಹೋಮ್ ಸ್ಟೇನ ಬಾಡಿಗೆ ಕೊಡ್ತೀನಿ ಅಂತಂದರೆ ಯಾರೋ ಹುರ್ಪರಲ್ಲಿ ಇರ್ತಾರೆ, ನಾನು ಕೆಲಸ ಮಾಡಬೇಕು, ನಾನು ಏನೋ ಮಾಡಬೇಕು ಅನ್ನೋ, ದಯಮಾಡಿ ತೊಗೊಳ್ಲಿಕ್ಕೆ ಹೋಗಬೇಡಿ, ಅದು ಲೀಗಲಿ ಆಗೋದಿಲ್ಲ. ಲೀಸ್ ಮೇಲೂ ತೊಗೊಳ್ಲಿಕ್ಕೆ ಹೋಗಬೇಡಿ. ಇನ್ನು ಯಾರಾದರೂ ದಯಮಾಡಿ ಹೋಮ್ ಸ್ಟೇನ ಅಥವಾ ನಿಮ್ಮ ಮನೆಯನ್ನು ಲೀಸಿಗೆ ಅಧಿಕೃತವಾಗಿ ಬೇರೆಯವ್ರು ನಡೆಸ್ಲಿಕ್ಕೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಆ ಮನೆಯ ಮಾಲೀಕತ್ವ ಆ ಓನರ್ನ ಹೆಸರಲ್ಲೇ ಇರುತ್ತೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಾಡಿಗೆ ತೊಗೊಂಡು ಸಂಬಂಧ ಬರೋದಿಲ್ಲ, ಆ ಓನರ್ನ ಮೇಲೆ ಕಾನೂನು ಕ್ರಮ ಆಗುವಂಥದ್ದು ಇರುತ್ತೆ. ಹಾಗಾಗಿ ಬಾಡಿಗೆ ತೊಗೊಳ್ಳೋದಾಗಲಿ ಅಥವಾ ಬಾಡಿಗೆ ಕೊಡೋದಾಗಲಿ ಹೋಮ್ ಸ್ಟೇ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಾವು ಶುರು ಮಾಡ್ಬೇಕಾದ್ರೆ ಬಂಡವಾಳ ಹೇಗೆ ಜನ್ರೇಟ್ ಮಾಡ್ಕೊಂಡ್ವಿ ಅಂದರೆ, ನಮಗೆ ಹೋಮ್ ಸ್ಟೇ ಜೊತೆಗೆ ನಮ್ಮ ತಂದೆ ತಾಯಿಯವರು ಇಲ್ಲಿ ಕೃಷಿ ಮಾಡ್ಕೊಂಡಿದ್ರು. ಸೊ ಕೃಷಿಯಿಂದನೂ ಸ್ವಲ್ಪ ಉತ್ಪತ್ತಿ ಇತ್ತು ನಮಗೆ. ಸೊ ನಮಗೇನಾದರೆ ನಾವು ಏನಾದ್ರು ಒಂದು ಹೊಸದಾಗಿ ಒಂದು ಉದ್ಯೋಗ ಮಾಡಬೇಕು ಅಂದಾಗ, ನಾನು ನಮ್ಮ ಮನೆಯವರು ಇಲ್ಲಿ ಬಂದಾಗ, ಸೊ ನಮ್ಮ ತಂದೆ ತಾಯಿ ಏನಂದರು, ನೀವು ಸ್ವಲ್ಪ ಬಂಡವಾಳ ಹಾಕಿ ಮಾಡೋದಂತಾದರೆ ಹೋಮ್ ಸ್ಟೇ ಒಂದು ಉದ್ಯೋಗ ಇದೆ ನೋಡಿ ಮಾಡ್ಬೋದು ಅಂತ ನಮಗೆ ಪ್ರೋತ್ಸಾಹ ಕೊಟ್ಟರು. ಸೊ ನಮಗೇನಾಗುತ್ತೆ, ಈಗ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ನಮಗೆ ಬಂಡವಾಳ ಜಾಸ್ತಿ ಬೇಕಿತ್ತು ಅವತ್ತಿನ ದಿವಸ. ಸೊ ನಮಗೇನಿಸ್ತು, ಇದು ಕಮ್ಮಿ ಬಂಡವಾಳದಲ್ಲಿ ನಮ್ಮದು ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಇರೋದ್ರಿಂದ, ಆಮೇಲೆ ನಮಗೆ ನಮ್ಮ ತಂದೆ ತಾಯಿ ಸ್ವಲ್ಪ ಕೃಷಿಲಿ ದುಡ್ದಿರೋಂಥ ದುಡ್ಡು ಸ್ವಲ್ಪ ನಮಗೆ ಬಂಡವಾಳ ಕೊಟ್ಟಿರೋದ್ರಿಂದ ಸೊ ನಮಗೆ ತುಂಬ ಅನುಕೂಲ ಆಯಿತು. ನಿಮಗೆ ಹೋಮ್ ಸ್ಟೇ ಸ್ಟಾರ್ಟ್ ಮಾಡೋದಕ್ಕೆ ಖಂಡಿತ ಸಾಲ ಸಿಗುತ್ತೆ. ಹೇಗೆ ಅಂದರೆ, ಒಂದೇ ನಿಮ್ಮ ಜಾಗ ಅಥವಾ ನಿಮ್ಮ ಮನೆ ಒಂದೇ ಪಕ್ಕ ರೆಕಾರ್ಡ್ಸ್ ಪಕ್ಕ ಇದ್ದರೆ
ನಿಮಗೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ ಅದಕ್ಕೆ ಖಂಡಿತ ಅವರು ಬ್ಯಾಂಕ್ನವರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅದೇ ನಿಮಗೆ ಅದಕ್ಕೆ ಪಕ್ಕ ದಾಖಲೆ ಇರಬೇಕು, ಅಥವಾ ನಿಮ್ಮ ಜಾಗಕ್ಕೊಂದು ಎಲಿನೇಷನ್ ಮಾಡಿಸಿರಬೇಕು, ಅಥವಾ ನಿಮ್ಮ ಖಾತೆ ಜಾಗದಲ್ಲಿ ಅದು ಇರಬೇಕು. ಇದ್ದರೆ ನೀವು ಬ್ಯಾಂಕ್ನವರು ಖಂಡಿತ ಅದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಹೋಮ್ ಸ್ಟೇಗಳಿಗೆ ಏನೋ ಒಂಥರ ಇದು ಒಳ್ಳೆಯ ಆತಿಥ್ಯ ಕೊಡುತ್ತೆ, ಎಲ್ಲ ಕೊಡುತ್ತೆ. ಆದರೆ ಸಾಲದ ವ್ಯವಹಾರದಲ್ಲಿ ಇದಕ್ಕೆ ಇದಿಲ್ಲ. ಯಾಕಂದರೆ ಇದು ನಾನ್ ಕಮರ್ಷಿಯಲ್. ನಿಮಗೆ ಕರೆಂಟ್ ಕಮರ್ಷಿಯಲ್ ಆಗಲ್ಲ, ಇಲ್ಲಿ ಗ್ಯಾಸ್ ಕಮರ್ಷಿಯಲ್, ಡೊಮೆಸ್ಟಿಕ್ ಬಳಸ್ಬೋದು. ಮತ್ತು ಯಾವುದೇ ವಿಶೇಷವಾದ ಕಮರ್ಷಿಯಲ್ಗೆ ಏನು ನಾವು ಟ್ಯಾಕ್ಸ್ಗಳನ್ನು ತುಂಬ್ತೀವಿ, ಬೇರೆ ಬೇರೆದು ಲಕ್ಸುರಿ ಟ್ಯಾಕ್ಸ್ ಬರೋದು, ಇದು ಯಾವುದು ಹೋಮ್ ಸ್ಟೇಗೆ ಇದಾಗೋದಿಲ್ಲ, ಗಣನೆ ಬರೋದಿಲ್ಲ. ನಾನ್ ಕಮರ್ಷಿಯಲ್ ಆಗಿರೋದ್ರಿಂದ ಮತ್ತು ಇದಕ್ಕೆ ಎನ್ನೇ ಮಾಡಬೇಕಲ್ಲ, ಅಂದರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಬೇಕಂತಿಲ್ಲ, ಇದು ಕೃಷಿ ಭೂಮಿಲೇ ನಾವು ಮಾಡಬೇಕಾಗಿಂದ ಬೇರೆ ರೀತಿ ನೀವು ಹೋಮ್ ಸ್ಟೇ ನಡ್ಸೋಕ್ಕಂತ ಯಾವುದೇ ಲೋನ್ಗಳು ಸಿಗೋದಿಲ್ಲ. ಅದೇ ಟೂರಿಸಮ್ ಸೆಕ್ಟ್ರಲ್ಲಿ ಅಂದರೆ ರೆಸಾರ್ಟ್ ಮಾಡೋದ್ರಲ್ಲ, ಲಾಡ್ಜಿಂಗ್ ಆದರೆ ನಿಮಗೆ ಲೋನ್ಗಳು ಬೇರೆ ಸಿಗ್ತವೆ. ಇದು ನೀವು ಕೃಷಿ ಆಧಾರದ ಮೇಲೆ ಏನು ನಾರ್ಮಲಿ ನಾವು ಸಾಲ ತೊಗೋತೀವಲ್ಲ, ಅದೇ ರೀತಿ ಇದಕ್ಕೆ ಸಾಲ ತೊಗೊಂಡು ಮಾಡಬೇಕಾಗತ್ತೆ. ಸಾಲನ ಬಿಟ್ಟು ಬೇರೆ ರೀತಿಯಲ್ಲಿ ಮಾಡಬೇಕು ಅಂದರೆ ಆ್ಯಡ್ಸ್ ಆನ್ ನೌ ನಿಮಗೆ ಅದೇ ನಾನು ಮುಂಚೆನೇ ಹೇಳ್ದಂಗೆ ಲೀಸು ಇದು ಅವ್ರ ಪಾಲಿಸಿಲಿ ಇಲ್ಲ. ಇನ್ನೇನಾರು ಅವರು ಬಿಸ್ನೆಸ್ ಮಾಡ್ತಿದ್ರೆ ಅವರು ಅಲ್ಲಿಂದ ದುಡ್ಡನ್ನ ಪಂಪ್ ಮಾಡಿ ಹೋಮ್ ಸ್ಟೇಗೆ ಇನ್ವೆಸ್ಟ್ ಮಾಡಿ ಮಾಡ್ಬೋದು, ಬ್ಯಾಂಕಿಂದ ಸಾಲ ಬೇಡ ಅಂತಿದ್ರೆ. ಸೊ ಬ್ಯಾಂಕಿಂದನೇ ಸಾಲ ಮಾಡಬೇಕು ಅಂತಿದ್ರೆ ಬ್ಯಾಂಕಲ್ಲಿ ಅವಕಾಶಗಳಿದ್ದಾವೆ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ನಿಮ್ಮ ದಾಖಲಾತಿಗಳು ಪಕ್ಕ ಇದ್ದರೆ ಬ್ಯಾಂಕಲ್ಲಿ ಇದು ಮಾಡಿದ್ರೆ ನಿಮ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಕೊಡ್ತಾರೆ ಸಾಲ. ನೀವು ಹೊಸದಾಗಿ ಶುರು ಮಾಡೋರಿಗೆ ಖಂಡಿತ ನಿಮಗೆ 75 to 80% ಸಾಲ ಸೌಲಭ್ಯ ಇದೆ. 20% ನೀವು ಹಾಕ್ಕೊಬೇಕಾಗತ್ತೆ. ನೀವು ಅದನ್ನು ಯೋಚನೆ ಮಾಡಿ ನಿಮ್ಮ ಎಷ್ಟು ಬಂಡವಾಳ ಹಾಕ್ಬೋದು ಅಂತ ಹೇಳಿ ಅದನ್ನು ಯೋಚನೆ ಮಾಡಿ ಮಾಡ್ಬೋದು. ಒಂದು ನಿಮ್ಮಲ್ಲಿರುವಂಥ ಬಂಡವಾಳ, ನಾವು ಆವಾಗೇ ಹೇಳಿರೋ ಹಾಗೆ ನೀವು ಬ್ಯಾಂಕಿಗೆ ಹೋದರೆ ಬ್ಯಾಂಕಲ್ಲಿ ಕೃಷಿ ಸಂಬಂಧ ನಿಮ್ಗೆ ಲೋನ್ ಕೊಡ್ಬೋದು, ಬಿಟ್ಟರೆ ಹೋಮ್ ಸ್ಟೇಗೆ ಅಂತ ಯಾವುದೇ ಲೋನ್ಗಳು ಅವ್ರ ಹತ್ರ ಇಲ್ಲ. ಹೋಮ್ ಸ್ಟೇ ಅನ್ನೋ ಒಂದು ಇದರಡಿ ಸಿಗೋದಿಲ್ಲ. ನೀವು ಈಗ ಫಾರ್ಮ್ ಹೌಸ್ ಅಂತ ಕಟ್ಟಲಿಕ್ಕೆ ಬೇಕಾದ್ರೆ ತೊಗೋಬೋದು, ಅಥವಾ ದನದ ಕಟ್ಟಿಗೆ ಕಟ್ತೀನಿ ಅಂತ ತೊಗೋಬೋದು, ಇಲ್ಲ ಭೂಮಿ ಡೆವಲಪಿಗೆ ಅಂತ ಕೃಷಿ ಸಾಲ ತೊಗೋಬೋದು. ಬಿಟ್ಟರೆ ನಾನು ಹೋಮ್ ಸ್ಟೇಗೆ ಅಂತ ನೀವು ಅಪ್ಲಿಕೇಶನ್ ಕೊಡೋಕ್ಕೆ ಎಲ್ಲ ಅವಕಾಶ ಇಲ್ಲ. ಯಾಕಂದರೆ ನಾನು ಭಾಳ ಪ್ರಯತ್ನ ಪಟ್ಟು ಬಿಟ್ಟಿದ್ದೀನಿ, ಆಗಿಲ್ಲ, ಸಿಕ್ಕಿಲ್ಲ. ಹಾಗೆ ನಾನು ಪಕ್ಕ ಹೇಳ್ತಾ ಇದ್ದೀನಿ. ಸೊ ಹೋಮ್ ಸ್ಟೇ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.